ಹಲವಾರು ಪಾತ್ರಗಳ ಹಲವಾರು ವ್ಯಕ್ತಿತ್ವಗಳ ಪರಿಚಯ ಆಗುತ್ತೆ. ಅಂಥವರಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ವಿಲ್ವಿದ್ಯೆಯನ್ನು ಕಲಿಸಿದವರು ದ್ರೋಣಾಚಾರ್ಯರು. ಇಂತಹ ದ್ರೋಣಾಚಾರ್ಯರ ಮಗನೇ ಈ ಅಶ್ವತ್ಥಾಮ. ಈ ಅಶ್ವತ್ಥಾಮ ಬಾಲ್ಯ ದಿನಗಳಲ್ಲಿ ಕಡು ಬಡತನವನ್ನು ಕಂಡಿದ್ದ. ದ್ರೋಣಾಚಾರ್ಯರ ಮಗನಾಗಿದ್ದರಿಂದ ಈ ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರೇ ಚಿರಂಜೀವಿ ಎಂಬ ವರವನ್ನು ಕೊಡ್ತಾರೆ. ಇದೆಲ್ಲ ಆದ ನಂತರ ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಕಲಿಯುಗದ ಅಂತ್ಯದವರೆಗೂ ನಾನಾ ರೋಗಗಳಿಂದ ಪೀಡಿತನಾಗಿ ಬದುಕು ಅಂತ ಶ್ರೀಕೃಷ್ಣನಿಂದಲೂ ಶಾಪ ಪಡೆದ ವೀರಾಗ್ರಣಿ ಈ ಅಶ್ವತ್ಥಾಮ. ಕುರುಕ್ಷೇತ್ರದಂತಹ 18 ದಿನಗಳ ಮಹಾಯುದ್ಧದಿಂದ ಅಶ್ವತ್ಥಾಮ ಹಿಂದೆ ಸರಿದಿರ್ತಾನೆ. ಕುರುಕ್ಷೇತ್ರ ಯುದ್ಧ ಆದ ಮೇಲೆ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತಿರ್ತಾನೆ. ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದ ದುರ್ಯೋಧನ ಭೀಮನ ಮಾತಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಸರೋವರದಿಂದ ಆಚೆ ಬರ್ತಾನೆ. ಸರೋವರದಿಂದ ಆಚೆ ಬಂದಂತಹ ದುರ್ಯೋಧನ ಭೀಮನೊಂದಿಗೆ ಗದಾ ಯುದ್ಧಕ್ಕೆ ನಿಲ್ತಾನೆ.